ಸೊ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಮತ್ತು ಆಪ್ತ ಸತೀಶ್ ರೆಡ್ಡಿ ಬಂಧನಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾಳೆಯ ಒಳಗೆ ಎಂಎಲ್ಎ ಹಾಗೂ ಆಪ್ತನನ್ನ ಬಂಧಿಸಬೇಕು. ಭರತ್ ರೆಡ್ಡಿ ವಿರುದ್ಧ ಸಾಕ್ಷ್ಯಾಧಾರ ಇದ್ರೂ ಕೂಡ ಯಾಕೆ ಬಂಧಿಸಿಲ್ಲ? ಬಳ್ಳಾರಿಯ ಹೊಸ ಎಸ್ಪಿ ಹಾಗೂ ಐಜಿಯನ್ನೂ ನಾನು ಬಿಡಲ್ಲ, ಗಲಭೆ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಜನಾರ್ದನ್ ರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಇಲ್ಲ ಅಂದರೆ ನಾವು ಹೋರಾಟಗಳನ್ನ ಮಾಡ್ತೀವಿ ಅಂತ. ಶ್ರೀರಾಮುಲು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು, ನಾವು ಪಾದಯಾತ್ರೆ ಮಾಡ್ತೀವಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಅಂತ. ಈಗ ಡೆಡ್ಲೈನ್ ಕೊಟ್ಟಿದ್ದಾರೆ, ನಾಳೆಯ ಒಳಗಾಗಿ ಭರತ್ ರೆಡ್ಡಿಯನ್ನ ಸತೀಶ್ ರೆಡ್ಡಿಯನ್ನ ಬಂಧಿಸಬೇಕು. ಸಾಕ್ಷ್ಯಾಧಾರಗಳಿದೆ, ಸತೀಶ್ ರೆಡ್ಡಿ ಗನ್ಮ್ಯಾನಿಂದಲೇ ಫೈರ್ ಆಗಿರೋದು ಗೊತ್ತಾಗಿದೆ, ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಅವ್ರ ಪ್ರಶ್ನೆ. ಇವತ್ತು ಹೊಸ ಎಸ್ ಪಿ ಹೊಸ ಐ ಜಿ ಬಂದ ಮೇಲೆ ಆದರೂ ಕೂಡ ಅವರು ಚಾರ್ಜ್ ತಗೊಂಡು 24 ಗಂಟೆ ದಾಟಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟು ಸಮಯ ಕೂಡ ಬೇಕಾಗಿದ್ದಿಲ್ಲ ಸರ್, ಇಷ್ಟು ಸಮಯ ಬೇಕಾಗಿದ್ದಿಲ್ಲ. ನಾವು ನೋಡ್ತಾ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ಬೆಳಿಗ್ಗೆ ಕೊಲೆಯಾಗಿದೆ ಅಂತಂದರೆ ಸಂಜೆಗೆಲ್ಲ 4 ಮಂದಿನ ಬಂಧನ ಮಾಡಿದರು, 6 ಮಂದಿನ ಬಂಧನ ಮಾಡಿದರು ಅಂತೇಳಿ. ಇಲ್ಲಿ ಬಂಧನ ಮಾಡಿರೋಂಥದ್ದು ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಬಂಧನ ಮಾಡಿದ್ದಾರೆ. ಆ ಪ್ರೈವೇಟ್ ಗನ್ಮ್ಯಾನು ಅಚಾನಕ್ಕೆ ಮಿಸ್ಫೈರ್ ಅಂತೇಳಿ ಏನು ಮಾತಾಡ್ತಾ ಇದ್ದಾರೆ, ಅದು ಮಿಸ್ಫೈರ್ ಅಲ್ಲ ಅಂತೇಳಿ ನಾನು ತಮಗೆಲ್ಲರಿಗೂ ಕೂಡ ಮೊನ್ನೆನೇ ವಿಡಿಯೋಗ್ರಫಿಗಳು ವಿಜುವಲ್ಸ್ ಮೂಲಕ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬೆನ್ನಿಂದೇನೋ ಒಂದು ಸುಟ್ಟಿರುವಂಥದ್ದನ್ನು ನೋಡಿದ್ದೀವಿ. ಅದು ಕ್ಲಿಯರ್ ಕಟ್ ಮರ್ಡರ್, ಅದು ಕೊಲೆ. ಅದನ್ನು ಯಾರ ಸಮಕ್ಷಮದಲ್ಲಿ ಮಾಡಿದ್ದು? MLA ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಆಗಿರುವಂಥದ್ದು ನಮ್ಮ ಮನೆ ಮುಂದೆ. ಹಾಗಾಗಿ ಇಷ್ಟೊತ್ತಿಗಾಗಲೇ ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕಾಗಿತ್ತು. ಮತ್ತು ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು ಮೊದಲು ಆ 7-7.5 ಎಪಿಸೋಡ್ ನನ್ನ ಮೇಲೆ ಏನು ಫೈರಿಂಗ್ ಮಾಡಿ, ಗಾಳಿಯಲ್ಲಿ ಏನು ಫೈರಿಂಗ್ ಮಾಡಿ ಗಲಾಟೆ ಮಾಡಿದ್ರು, ಆ ಸಮಯದಲ್ಲಿ ಇದ್ದಿದ್ದ ಗನ್ಮ್ಯಾನ್ಗಳು ಅವರೇ. ಮತ್ತು ಒಬ್ಬ ಗನ್ಮ್ಯಾನ್ ಗುರುಚರಣ್ ಸಿಂಗ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಮಾಧ್ಯಮ ಸ್ನೇಹಿತರ ಮೂಲಕ ತಿಳಿಸ್ತಾ ಇದ್ದಾರೆ ವಿನಃ ಉಳಿದಿರೋ ಗಾಳಿಯಲ್ಲಿ ಫೈರ್ ಮಾಡಿರೋಂಥವ್ರಾಗಿರ್ಬೋದು ಆ ಗನ್ಮ್ಯಾನ್ಗಳನ್ನ ಇದುವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ. ಸತೀಶ್ ರೆಡ್ಡಿನ ನಾನು ನಿನ್ನೆ ನಿಮಗೆ ತೋರಿಸ್ತೆ. ನಾನು ಅವನು ಆರಾಮಾಗಿ ನಡ್ಕೊಂಡು ಬಂದು ವಿಕ್ಟ್ರಿ ಸಿಂಬಲ್ ತೋರಿಸಿ ಆಂಬುಲೆನ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಅವನಾಗಿ ಹೋಗಿದ್ದು. ಅವನ್ನ ಅರೆಸ್ಟ್ ಮಾಡಿಲ್ಲ. 7-7.5 ಇನ್ಸಿಡೆಂಟಲ್ಲಿ, 9 ಗಂಟೆ ಇನ್ಸಿಡೆಂಟಲ್ಲಿ ಭರತ್ ಸಮಕ್ಷಮದಲ್ಲೇ ರಾಜಶೇಖರ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬೆನ್ನಿಂದನೇ ಇಂಟೆನ್ಷನಲ್ಲಿ ಕೊಲೆ ಮಾಡಿರೋ ಕೇಸಲ್ಲಿ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವರು ಬೆನ್ನಿಗೆ ನಿಂತಿದ್ದಾರೆ, ಅಥವಾ ಈ ಹೊಸ ಅಧಿಕಾರಿಗಳು ಏನು ಬಂದಿದ್ದಾರೆ ಅವ್ರಿಗಾದರೂ ಕೂಡ 24 ಗಂಟೆ ಸಮಯ ಅನ್ನೋದು ಭಾಳ ಹೆಚ್ಚು. ಯಾಕೆಂದರೆ ಇಷ್ಟು ಎವಿಡೆನ್ಸ್ಗಳಿದೆ ಅಲ್ಲ, ಇಷ್ಟು ವಿಜುವಲ್ಸ್ ಇದೆ, ಇಷ್ಟು ಪ್ರೂಫ್ಸ್ ಇದೆ. ಇಷ್ಟೆಲ್ಲ ಇದ್ಮೇಲೆ ಕೂಡ ಇನ್ನೂ ಭರತ್ ರೆಡ್ಡಿನ, ಸತೀಶ್ ರೆಡ್ಡಿನ ಮತ್ತು ಅವರ ಗ್ರೂಪನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು